ಯಾರನ್ನು ಕೂಡ ಕೀಳಾಗಿ ಕಾಣೋ ಮುನ್ನ 100 ಬಾರಿ ಯೋಚನೆ ಮಾಡಬೇಕಂತೆ. ಯಾಕಂದರೆ ಇವತ್ತು ಇಂಟರ್ನೆಟ್ನಲ್ಲಿ ಹವಾ ಹಬ್ಬಿಸಿರೋದು ಯಾವುದೊಂದು ದೊಡ್ಡ ಸ್ಟಾರ್ ಅಲ್ಲ, ಸಾಕ್ಷಾತ್ ಕಾಕ್ರೋಚ್ ಜನತಾ ಪಾರ್ಟಿ. ಎಸ್, ಕೇವಲ 4-5 ದಿನಗಳಲ್ಲಿ ಬರೋಬ್ಬರಿ 59 ಲಕ್ಷ ಫಾಲೋವರ್ಸ್. ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಫುಲ್ ಶೇಕ್ ಆಗ್ತಾ ಇದೆ. ಬರೀ 52 ಪೋಸ್ಟ್ಗೆ ಇಡೀ ದೇಶದ ಯುವ ಸಮೂಹ ಈ ಪಾರ್ಟಿಗೆ ಮುಗಿಬಿದ್ದಿದೆ ಅಂದರೆ ಇದರ ಪವರ್ ಏನು ಅಂತ ಯೋಚನೆ ಮಾಡಿ. ಯಾಕೆ ಈ ಕ್ರಾಂತಿ ಈಗ ಧೂಳೆಬ್ಬಿಸ್ತಿದೆ ಅಂತ ಕೇಳಿದರೆ, ಮೇ 15, 2026ರಂದು ಸುಪ್ರೀಂ ಕೋರ್ಟ್ನಲ್ಲಿ ವಕೀಲರೊಬ್ಬರ ಅರ್ಜಿಯ ವಿಚಾರಣೆ ನಡೆಸುವಾಗ CJI ಸೂರ್ಯಕಾಂತ್ ಅವರು ಕೆಲವು ಯುವಕರು ಜಿರಳೆಗಳಿದ್ದಂತೆ ಅವರಿಗೆ ಯಾವುದೇ ಕೆಲಸ ಸಿಗದಿದ್ದಾಗ ಅವರು ಸೋಷಿಯಲ್ ಮೀಡಿಯಾ ಮತ್ತು RTI ಕಾರ್ಯಕರ್ತರಾಗಿ ಇಡೀ ವ್ಯವಸ್ಥೆಯ ಮೇಲೆ ದಾಳಿ ಮಾಡಲು ಶುರು ಮಾಡುತ್ತಿದ್ದಾರೆ ಎಂದು ವಿವಾದಾತ್ಮಕವಾಗಿ ಹೇಳಿಕೆ ನೀಡಿದರು. ಈ ಮಾತು ಹೊರಬೀಳುತ್ತಿದ್ದಂತೆ ದೇಶದ ಯುವ ಜನಾಂಗ ಕೇರಳಿ ಕೆಂಡವಾಗಿದ್ದಾರೆ. ಉದ್ಯೋಗ ಕೊಡಲು ಯೋಗ್ಯತೆ ಇಲ್ಲದಂತಹ ವ್ಯವಸ್ಥೆ ನಮ್ಮನ್ನು ಜಿರಳೆ ಎನ್ನುತ್ತಿದೆ ಎಂದು ಆಕ್ರೋಶ ಹೊರಹಾಕಿದ್ದರು. ಇದನ್ನು ನೋಡಿ ಅಭಿಜಿತ್ ದೀಪ್ಕೆ ಎಂಬುವರು ಮೇ 16ರಂದು ಟ್ವಿಟರ್ನಲ್ಲಿ ದೇಶದ ಎಲ್ಲ ಜಿರಳೆಗಳಿಗಾಗಿ ಒಂದು ಹೊಸ ವೇದಿಕೆಯನ್ನು ಸಿದ್ಧಪಡಿಸುತ್ತೇನೆ ಬನ್ನಿ ಎಂದು ತಮಾಷೆಗಾಗಿ ಕರೆ ನೀಡಿ ಕಾಕ್ರೋಚ್ ಜನತಾ ಪಾರ್ಟಿ ಆರಂಭಿಸಿದರು. ಆದರೆ ಜಸ್ಟ್ ಜೋಕ್ ಅಂತ ಸೈಡ್ಗೆ ತಳ್ಳೋಕೆ ಇದು ಬರೀ ಮೈನ್ ಪೇಜ್ ಅಲ್ಲ ಗುರು. ಇವರು 2029ರ ಎಲೆಕ್ಷನ್ಗೆ ಅಂತ ಕಣ್ಣು ಕೊರೈಸುವಂತಹ 5 ಪಾಯಿಂಟನ್ನು ರಿಲೀಸ್ ಮಾಡಿಬಿಟ್ಟಿದ್ದಾರೆ. ಅದರಲ್ಲಿ ಮೊದಲನೆಯದು, ಜಡ್ಜ್ಗಳು ರಿಟೈರ್ಡ್ ಆದಮೇಲೆ ರಾಜ್ಯಸಭಾ ಸೀಟು ಕೊಡಬಾರದು ಅನ್ನೋದು. ಇನ್ನು ಸುಳ್ಳು ಓಟ್ ಡಿಲೀಟ್ ಮಾಡಿದರೆ ಉಗ್ರರ ತರಹ UAPA ಕೇಸ್ ಹಾಕಬೇಕು. ಮಹಿಳೆಯರಿಗೆ 50% ಕಡ್ಡಾಯ ಮೀಸಲಾತಿ, ಗೋಧಿ ಮೀಡಿಯಾಗಳಿಗೆ ಬ್ಯಾನ್ ಮತ್ತು ಪಕ್ಷಾಂತರ ಮಾಡುವ MLA MPಗಳಿಗೆ ಬರೋಬ್ಬರಿ 20 ವರ್ಷ ನಿಷೇಧ. ಜಿರಳೆಗಳು ಸುಮ್ಮನೆ ಕೂತಿಲ್ಲ, ಸಿಸ್ಟಮ್ ಅಡಿಪಾಯವನ್ನು ಅಲ್ಲಾಡಿಸೋ ಪ್ಲ್ಯಾನ್ ರೆಡಿ ಮಾಡಿಕೊಂಡಿವೆ. ಆದರೆ ಮೇಲ್ನೋಟಕ್ಕೆ ಇದು ಬರೀ ಡಿಜಿಟಲ್ ಟ್ರೆಂಡ್ ತರಹ ಕಂಡರೂ ಸಿಸ್ಟಮ್ ವಿರುದ್ಧ ಯುವ ಜನತೆಯ ಒಳಗಿರೋ ಆಕ್ರೋಶಕ್ಕೆ ಇದು ದೊಡ್ಡ ವೇದಿಕೆ ಆಗ್ತಾ ಇದೆ. ಏನಂತೀರಾ? ಬರೀ ಫನ್ಗೆ ಶುರುವಾದಂತಹ ಈ ಮೂಮೆಂಟ್ ಮುಂದೊಂದು ದಿನ ನಮ್ಮ ಭಾರತದ ರೆವಲ್ಯೂಷನ್ಗೆ ಬುನಾದಿ ಹಾಕುತ್ತಾ? ಕಾಮೆಂಟ್ ಮಾಡಿ ತಿಳಿಸಿ.